ಆತ್ಮೀಯರೇ ನಮಸ್ಕಾರ. ದರ್ಪಣಕ್ಕೆ ದರ್ಪಣವ ಪಿಡಿದಂತೆ. ವಚನಕಾರರ ಈ ಮಾತೊಂದು ನನಗೊಂಥರ ಏನಿದು. ನನಗೆ ಕನ್ನಡಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ಗೊತ್ತಾ, ನಾನು ಚುಟ್ಕ ಬರ್ದಿದ್ದೆ, ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವ ಮೂಕ ಗುರು ಕನ್ನಡಿ ಅಂತ. ನೀವು ಹೇಗಿರ್ತೀರಿ ಹಾಗೆ ತೋರಿಸ್ಬಿಡುತ್ತೆ ಕಣ್ರಿ. ಕರೆಕ್ಟ್. ಸಿಮಿಲರ್ ವೇ ಕಮ್ಯುನಿಕೇಶನ್, ಅಸರ್ಟಿವ್ ಕಮ್ಯುನಿಕೇಶನ್ ಇರಬೇಕು. ಇರುವುದನ್ನು ಇರುವ ಹಾಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ವ್ಯಕ್ತಿತ್ವ ದರ್ಪಣ ಅಂತ ಟಿವಿನಲ್ಲಿ ಒಂದು 2-3 ವರ್ಷ ಸುಮಾರು ಎಕ್ಸ್ಪರ್ಟ್ಸ್ನ ಇಂಟರ್ವ್ಯೂ ಮಾಡ್ತಾ ಬಂದೆ. ವ್ಯಕ್ತಿತ್ವಕ್ಕೆ ದರ್ಪಣದ ರೀತಿಯಲ್ಲಿ ನಿಮ್ಮನ್ನು ನೀವು ಆಗಾಗ ನೋಡಿಕೊಳ್ಳಿ, ಇತರರನ್ನು ನೋಡಿ ಕಲಿಯುತ್ತಾ ಬನ್ನಿ ಅಂತ. ಈಗ ಈ ಮೀನಿಂಗ್ ಅಲ್ಲಿ ದರ್ಪಣಕ್ಕೆ ದರ್ಪಣವ ಪಿಡಿದಂತೆ. ಬರೀ ಒಂದ್ಸರಿ ನೋಡ್ಕೊಳ್ಳೋದಲ್ಲ, ಆವಾಗ ನೋಡ್ಕೊಳ್ತಾ ಇರಿ. ರಿಫ್ಲೆಕ್ಟ್. ಓಕೆ. ಸೊ ಯಾವಾಗ ನಮ್ಮನ್ನ ನಾವು ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ, ಜೊತೆಗೆ KASH ಅಂತ ಒಂದ್ಸರಿ ಟೈಪ್ ಮಾಡ್ಬಿಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಯಾವುದರ ಕಡೆಗೆ ಗಮನ ಕೊಡಬೇಕು ಅಂದರೆ ನಾಲೆಡ್ಜ್, ಆಟಿಟ್ಯೂಡ್, ಸ್ಕಿಲ್ಸ್ ಅಂಡ್ ಹ್ಯಾಬಿಟ್ಸ್. ನಿಮ್ಮ ಜ್ಞಾನವನ್ನ ಆಗಾಗ ಹೊರಗೆ ಹಚ್ಚಿಕೊಳ್ಳುತ್ತಿದ್ದಾರೆ. ಆಟಿಟ್ಯೂಡ್, ಮನೋಭಾವವನ್ನ, ವರ್ತನೆಯನ್ನ ಬದಲಿಸಿಕೊಳ್ಳುತ್ತಿದ್ದಾರೆ. ಕೌಶಲ್ಯಗಳನ್ನ ವೃದ್ಧಿಸಿಕೊಳ್ಳುತ್ತಿದ್ದಾರೆ. ಅಭ್ಯಾಸಗಳನ್ನ ರೂಢಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಬದುಕು ಬದಲಾಗದೆ, ಪರಿವರ್ತನೆ ಹೊಂದದೆ ಏನಾಗುತ್ತದೆ ಸ್ನೇಹಿತರೆ? ಏನಂತೀರಿ? ಈಗ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಎಸ್, ವಿ ಹ್ಯಾವ್ ಟು ರಿಫ್ಲೆಕ್ಟ್. ನಾವು ನಮ್ಮ ಜೀವನದಲ್ಲಿ ಆಗಾಗ ಪ್ರತಿಫಲಿಸಬೇಕು. ಕರೆಕ್ಟ್. ಇನ್ನೊಂದು ಕಡೆ ಎಲ್ಲ ಓದಿದ್ದೆ ನಾನು, ನುಡಿಗನ್ನಡಿ ಪುಸ್ತಕದಲ್ಲಿ ಕೂಡ ಹಾಕಿದ್ದೇನೆ. ನಿಂಗೇನು ಮಾಡೋಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಕನ್ನಡಿ ತರ ಇದ್ಬಿಡು ಅಂತ. ಅಂದ್ರೆ ಆ ಕನ್ನಡಿ ಹಿಡಿದು ಬಿಟ್ಟು ಅಷ್ಟಾರು ಸುಮ್ಮನಾಗ್ಬಿಡೋದು ಅಂತ. ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಮಾಡ್ತಾ ಇರಿ ಅಂತ ಬಿಟ್ಬಿಡೋದು ಅಂತ. ಓಕೆ. ಎಸ್, ಸಂತೋಷ್ ಸಂತೋಷ್ ಅಂತ ನಮ್ಮ ಜೊತೆ ಇದ್ದಾರೆ. ಅವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮಾತಾಡಿ. ಇವತ್ತಿನ ಟಾಪಿಕ್ ದರ್ಪಣಕ್ಕೆ ದರ್ಪಣ ಪಿಡಿದಂತೆ. ಅಂದರೆ ಒಬ್ಬ ಜ್ಞಾನವಂತರಿರಬಹುದು, ಅವರಿಗೆ ಮತ್ತೊಬ್ಬ ಜ್ಞಾನವಂತರು ತಿಳುವಳಿಕೆ ಹೇಳದಿರ್ಬೋದು, ಅಥವಾ ಒಂದು ಮನೆ ಕಟ್ಟ ಅಂತದಿರ್ಬೋದು, ಮತ್ತೊಬ್ಬರು ಅವರನ್ನ ಮೀರಿಸಿ ಕಟ್ಟ ಅಂತದಿರ್ಬೋದು. ಹೀಗೆ ಹಲವಾರು ವಿಚಾರವಿದಾವೆ. ದರ್ಪಣಕ್ಕೆ ದರ್ಪಣ ಹಿಡಿಯುವುದು ಅಂದ್ರೆ ಕನ್ನಡಿಗೆ ಕನ್ನಡಿ ಹಿಡಿಯಬಹುದು. ಒಂದು ಏನಾದ್ರೂ ಒಂದು ಕೆಲಸ ಮಾಡಿದ್ದೆ ಆದ್ರೆ ಅದಕ್ಕಿಂತ ಉತ್ತಮವಾಗಿ ಮಾಡಿದ್ರೆ ಅದು ಒಂದು ದರ್ಪಣಕ್ಕೆ ದರ್ಪಣ ಹಿಡಿದಂತಿರ್ಬೋದು. ಇಷ್ಟ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ಓಕೆ ಸಂತೋಷ್. ನಮ್ಮ ಪುನೀತ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓಟ್ ಪುನೀತ್. ಸರಿ ಸರ್, ದರ್ಪಣಕ್ಕೆ ಹಿಡಿದಂತೆ. ಒಂದು ಸರ್, ನೀವೇ ಹೇಳಿದಾಗೆ ಕನ್ನಡಿ ನಾವು ಹೇಗಿರ್ತೀವೋ ಅದನ್ನೇ ನಮ್ಗೆ ರಿಫ್ಲೆಕ್ಟ್ ಮಾಡಿ ನಮ್ಗೆ ತೋರಿಸುತ್ತೆ. ಆದ್ರೆ ಕೆಲವೊಂದ್ಸತಿ ನಾವು ನಮ್ಮ ಕಣ್ಣಿಂದ ನೋಡ್ಬೇಕಾದ್ರೆ ಕಣ್ಣಲ್ಲಿಂದ ನೋಡೋದಕ್ಕಿಂತ ನಮ್ಮ ಆಲೋಚನೆಗಳು ಅಥವಾ ನಮ್ಮ ಮೈಂಡ್ ಒಳಗಿಂದ ನಾವು ಕೆಲವೊಂದು ವಿಚಾರಗಳನ್ನ ನಾವು ಅದು ಹೇಗ್ ಕಾಣಿಸುತ್ತೋ ಹಾಗೆ ನೋಡೋದ್ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಮ ತಲೆ ಒಳಗೆ ಹೇಗಿರುತ್ತಲ್ಲೋ ಹಾಗೆ ಆ ವಿಷಯಗಳನ್ನ ವಿಶ್ಲೇಷಣೆ ಮಾಡೋ ರೀತಿಯಲ್ಲಿ ಹೋಗ್ತೀವಿ. ಹಾಗಾಗಿ ಜೀವನ ತುಂಬಾ ಕಷ್ಟಕರವಾಗುತ್ತೆ. ಸೊ ಆ ಉದ್ದೇಶದಿಂದ ದರ್ಪಣಕ್ಕೆ ದರ್ಪಣ ಹಿಡಿದಂತೆ ನಾವು ಕನ್ನಡಿಯಲ್ಲಿ ಹೇಗ್ ಕಾಣುತ್ತೋ ಅಥವಾ ನಮ್ಮ ಎದುರುಗಡೆ ಏನಿದೆಯೋ ಅಷ್ಟೇ ಕ್ಲಿಯರ್ ಆಗಿ ನಾವು ವಿಷಯಗಳನ್ನ ನೋಡಿ ಅರಿತುಕೊಂಡು ಬಾಳಿದರೆ ಅದರಲ್ಲಿ ಒಂದು ಒಳ್ಳೆತನ ಇರುತ್ತದೆ ಅಥವಾ ಒಂದು ನಮ್ಮ ಜೀವನ ಸುಗಮವಾಗಿರುತ್ತದೆ ಅನ್ನೋದು ನನ್ನ ಮಾತಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇನ್ನು ಮುಂದೆ ಕಟ್ಟೆ ಹರಿಸ್ವಾಮಿ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಹರಿಸ್ವಾಮಿ. ಆತ್ಮೀಯರೇ ನಮಸ್ಕಾರ. ದರ್ಪಣಕ್ಕೆ ದರ್ಪಣ ಪಿಡಿದಂತೆ ಎಂಬುದು ಕನ್ನಡದ ಮಾತು. ಇದರ ಅರ್ಥ ಯಾವುದಾದ್ರೂ ವ್ಯಕ್ತಿ ಅಥವಾ ವಿಷಯವು ತನ್ನ ಸಾಮರ್ಥ್ಯ ಅಥವಾ ಗುಣವನ್ನು ತೋರ್ಪಡಿಸಲು ತನ್ನ ತಕ್ಕ ಮಟ್ಟಿನ ಅಥವಾ ಸಮಾನ ಸ್ಥಾನಮಾನ ಉಳ್ಳುವ ಮತ್ತೊಂದು ಅಗತ್ಯವಿರುವುದೆಂದು ಸೂಚಿಸುತ್ತದೆ. ಇದು ಸಾಮಾನ್ಯವಾಗಿ ಪ್ರತಿಸ್ಪರ್ಧೆ ಅಥವಾ ಸಮಾನ ದೃಷ್ಟಿಕೋನದ ಬಗ್ಗೆ ಹೇಳಲ್ಪಡುತ್ತದೆ. ಈ ವಿಷಯವಾಗಿ ನಾವು ಹೇಳೋದಾದ್ರೆ ಒಂದು ಕವನ ರೀತಿಯಲ್ಲಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಹಸಿರಿನಲ್ಲಿ ಅರಳುವ ಹೂವು
ಹೂವಿಗೆ ಇರುವುದು ಸೊಬಗು ಎಂದು ಈ ವಾಕ್ಯ ಸೂಚಿಸಪಡುತ್ತದೆ. ಇಷ್ಟು ಹೇಳಕ್ಕೆ ನಮ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ JP ಸರ್ ಅವರಿಗೆ ಧನ್ಯವಾದ. ಓಕೆ, ಗೀತಾ ಅವರೇ ನಮಸ್ಕಾರ. ಸರ್ ನಮಸ್ತೆ. ದರ್ಪಣಕ್ಕೆ ದರ್ಪಣ ಪಿಡಿದಂತೆ, ಇದನ್ನ ವಚನಕಾರರು ಹೇಳಿರೋದು. ದರ್ಪಣ ಅಂದ್ರೆ ಕನ್ನಡಿ ಮಾತ್ರನೇ ಸರ್ ನಾವು ಯಾವ ರೀತಿ ಇದ್ದೀವಿ ಅಂತ ಹೇಳೋದು. ಯಾಕಂದ್ರೆ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾನು ಯಾವ ರೀತಿ ಇದ್ದೇನೆ ಅಂತ ಕೇಳಿದ್ರೆ ಅವರು ನೀನ್ ಹಿಂಗಿದ್ಯಾ ಅನ್ಬಿಟ್ಟು ಸುಳ್ಳು ಹೇಳ್ಬಹುದು. ಆದ್ರೆ ನಮ್ಮ ಕನ್ನಡಿ ಮಾತ್ರನೇ ನಾವು ಯಾವ ರೀತಿ ಇದ್ದೀವಿ ಅಂತ ನಮ್ಗೆ ತೋರಿಸ್ಲಿಕ್ಕೆ ಸಾಧ್ಯ. ನಾವು ಸ್ಮೈಲ್ ಮಾಡಿದ್ರೆ ಅದು ಸ್ಮೈಲ್ ಮಾಡುತ್ತೆ, ನಾವು ಹತ್ರೆ ಅದನ್ನು ಹಾಳುತ್ತೆ. ಹಾಗೆ ಒಬ್ಬ ಮನುಷ್ಯನಿಗೆ ಒಂದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡು ಇದ್ರೆ ಮಾತ್ರ ಅವನು ಒಂದು ದರ್ಪಣದಂತೆ, ಅಂದ್ರೆ ಕನ್ನಡಿ ಎಷ್ಟು ಸ್ವಚ್ಛವಾಗಿರುತ್ತೋ ಆ ರೀತಿ ಒಬ್ಬ ಮನುಷ್ಯ ಸ್ವಚ್ಛವಾಗಿರ್ಬೇಕು. ಅಂದ್ರೆ ಒಬ್ಬೊಬ್ರು ಇಲ್ಲೇ ಒಂದ್ ಇಟ್ಕೊಂಡಿರ್ತಾರೆ, ಇಲ್ಲೇ ಒಂದ್ ಮಾತನಾಡ್ತಾರೆ ಸರ್. ಅವ್ರಿಗೂ ಮಾತಾಡೋದಕ್ಕೂ ಅವ್ರ ಆತ್ಮದಲ್ಲಿ ಇರೋದಕ್ಕೂ ಅವ್ರ ತಲೆಯಲ್ಲಿ ಯೋಚನೆ ಮಾಡ್ತಿರೋದಕ್ಕೂ ಯಾವ್ದಕ್ಕೂ ಒಂದ್ ಲಿಂಕೇ ಇರೋದಿಲ್ಲ. ಹಾಗಾಗಿ ಕನ್ನಡಿ ಮಾತ್ರನೇ ಅದ್ ನಿಜ ಹೇಳೋದು. ಹಾಗಾಗಿ ನಾವು ನಮ್ಮ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡು ಇದ್ದಾಗ ಮಾತ್ರ ಒಂದು ದರ್ಪಣಕ್ಕೆ ದರ್ಪಣ, ಒಂದು ಕನ್ನಡಿ ಹಿಡಿದ ಹಾಗೆ ಕ್ಲಿಯರ್ ಪಿಕ್ಚರ್ ಆಗಿ ಕಾಣಿಸುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಎಸ್, ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ದೀರಿ. ದರ್ಪಣಕ್ಕೆ ದರ್ಪಣವ ಪಿಡಿದಂತೆ, ಇದರ ವಿಚಾರವನ್ನ ಅರ್ಥ ಮಾಡಿಕೊಂಡು ನಾವು ಆಗಾಗ ನಮ್ಮನ್ನು ನಾವು ಹೊರಗೆ ಹಚ್ಚಿಕೊಳ್ಳೋಣ, ನಮ್ಮನ್ನು ನಾವು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳೋಣ, ಸೆಲ್ಫ್ ಅವೇರ್ನೆಸ್ ವೃದ್ಧಿಸಿಕೊಳ್ಳೋಣ. ಇದು ಏನು ಮಾಡುತ್ತೆ ಅಂದರೆ ನಮ್ಮನ್ನೇ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನಾಗಿ, ವಿಶೇಷ ವ್ಯಕ್ತಿಯನ್ನಾಗಿ ನಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ, ವೃದ್ಧಿಸುತ್ತದೆ. ನಮ್ಮನ್ನು ಜನರು ತಿರುಗಿ ನೋಡುವಂತೆ ಆಗುತ್ತದೆ, ನಮ್ಮ ಮಾತುಗಳಿಗೆ ಚಪ್ಪಾಳೆ ಗಿಟ್ಟುತ್ತದೆ, ಜೊತೆಗೆ ಜನರಿಗೆ ನೀವೊಬ್ಬ ದೊಡ್ಡ ವ್ಯಕ್ತಿ ಎಂದು ಅನ್ನಿಸೋದಕ್ಕೆ ಇದು ಮೂಲ ಪ್ರೇರಣೆ ಆಗ್ತದೆ. ಹೇಗಿದೆ ವಿಷಯ? ಚೆನ್ನಾಗಿದೆ ಅಲ್ಲ? ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದು ತಾನೇ ನನಗೆ ಗೊತ್ತಾಗೋದು. ಈಗಲೇ ಕಾಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನಿಮ್ಮ ಬರವಣಿಗೆ ಇಂಪ್ರೂವ್ ಆದಷ್ಟು ನಿಮ್ಮ ಥಾಟ್ ಪ್ರಾಸೆಸ್ ಇಲ್ಲಿರೋದು ಪದಗಳ ರೂಪದಲ್ಲಿ ಕಾಮೆಂಟ್ ಆಗಬೇಕು. ಏನಂತೀರ? ನಾನು ಅಷ್ಟೇ, ಇಲ್ಲಿಂದ ಎಲ್ಲ ಬರೋದನ್ನೆಲ್ಲ ಇಲ್ಲ ಮಾತಾಡಬೇಕು, ಇಲ್ಲ ಬರೀಬೇಕು. ನೀವು ಒಳ್ಳೆ ಅಭಿವೃದ್ಧಿ ಆಗಬೇಕಂತ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದಮೇಲೆ ಈಗಲೇ ಕಾಮೆಂಟ್ ಮಾಡ್ತೀರಾ, ಕರೆಕ್ಟ್ ತಾನೆ? ಆಮೇಲೆ ಇನ್ನೂ ನನ್ನ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡ್ರಿ ರೀ. ಲಾಸ್ಟ್ 5 ಇಯರ್ಸಿಂದ ಮೋರ್ ದೆನ್ 3000 ವಿಡಿಯೋಸ್ ಆನ್ ಡಿಫ್ರೆಂಟ್ ಟಾಪಿಕ್ಸ್ ಇಲ್ಲಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಪ್ಲೇಲಿಸ್ಟ್ಗಳಲ್ಲಿ ನೀವು ಗಮನಿಸ್ತಾ ಬನ್ನಿ, ಯು ವಿಲ್ ಗೆಟ್ ಎನ್ ಐಡಿಯಾ. ಏನಂತೀರಾ? ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೀರಾ?